ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಮಿತ್ರರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತೀಯ ವಾಯುಪಡೆಯ ಶಕ್ತಿಯನ್ನು ಮತ್ತೊಂದು ಹಂತಕ್ಕೇರಿಸಲಿರುವ ದೊಡ್ಡ ಹೆಜ್ಜೆ. DRDO ಇದೀಗ ಅಸ್ತ್ರ ಮಾರ್ಕ್ II ಕ್ಷಿಪಣಿಯ ವ್ಯಾಪ್ತಿಯನ್ನು 200 ಕಿಲೋಮೀಟರ್ಗಿಂತ ಹೆಚ್ಚು ಮಾಡಲು ಸಿದ್ಧತೆ ನಡೆಸುತ್ತಿದೆ. ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದಲ್ಲಿ ಶೀಘ್ರದಲ್ಲೇ ಈ ಬಗ್ಗೆ ವಿವರವಾದ ಪ್ರಸ್ತಾವನೆ ಚರ್ಚೆಗೆ ಬರಲಿದೆ. ಆ ಪ್ರಸ್ತಾವನೆಯ ಪ್ರಕಾರ ಭಾರತೀಯ ವಾಯುಪಡೆ ಸುಮಾರು 700 ಅಸ್ತ್ರ ಮಾರ್ಕ್ II ಕ್ಷಿಪಣಿಗಳನ್ನು ಖರೀದಿಸಲು ಸಿದ್ಧವಾಗಿದೆ. ಈ ಕ್ಷಿಪಣಿಗಳನ್ನು ಸುಖೋಯ್ ಯುದ್ಧ ವಿಮಾನಗಳು ಹಾಗೂ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ಗಳಲ್ಲಿ ಅಳವಡಿಸಲಾಗುತ್ತದೆ ಎಂದು ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಹಿಂದಿನ ಯೋಜನೆಯ ಪ್ರಕಾರ ಅಸ್ತ್ರ ಮಾರ್ಕ್ II ಕ್ಷಿಪಣಿಯ ವ್ಯಾಪ್ತಿ ಸುಮಾರು 160 ಕಿಲೋಮೀಟರ್ ಪ್ಲಸ್ ಆಗಿರಬೇಕೆಂದು ಯೋಜಿಸಲಾಗಿತ್ತು. ಆದರೆ ಈಗ DRDO 200 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪ್ತಿಯ ಹೊಸ ವರ್ಷನ್ ಅನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದೆ. ಭಾರತ ಈಗಾಗಲೇ ದೀರ್ಘ ವ್ಯಾಪ್ತಿಯ ಏರ್ ಟು ಏರ್ ಕ್ಷಿಪಣಿಗಳನ್ನು ಸ್ವದೇಶದಲ್ಲಿ ಅಭಿವೃದ್ಧಿಪಡಿಸುವ ಮೂಲಕ ಬಿಯಾಂಡ್ ವಿಜುವಲ್ ರೇಂಜ್ ಕಂಬ್ಯಾಟ್ ಕ್ಷೇತ್ರದಲ್ಲಿ ಪ್ರಾದೇಶಿಕ ಮುಂಚೂಣಿಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಿದೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಸೀಮಿತ ವಾಯು ಯುದ್ಧದಲ್ಲಿ ಭಾರತೀಯ ವಾಯುಪಡೆ ದೂರದಿಂದಲೇ ಪಾಕಿಸ್ತಾನದ ವಾಯುನೆಲೆಗಳು ಮತ್ತು ಇಸ್ಲಾಮಿಕ್ ಉಗ್ರ ಶಿಬಿರಗಳ ಮೇಲೆ ನಿಖರ ದಾಳಿಗಳನ್ನು ನಡೆಸಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನದ ವಾಯುಪಡೆಗೆ ಭಾರೀ ನಷ್ಟವೂ ಉಂಟಾಯಿತು. ಪಾಕಿಸ್ತಾನದ ಹಲವು ವಿಮಾನಗಳು ವಾಯು ಯುದ್ಧದಲ್ಲಿಯೂ ನೆಲದ ಮೇಲೆ ಹಾಗೂ ಹ್ಯಾಂಗರ್ಗಳಲ್ಲಿ ಇದ್ದ ವಿಮಾನಗಳು ನಾಶವಾದವು. ಇದರಲ್ಲಿ ಸ್ವೀಡನ್ ದೇಶದಿಂದ ಪಾಕಿಸ್ತಾನವು ಖರೀದಿ ಮಾಡಿದ ಸಾಬ್ 2000 ಎರಿಯೆ ಅವ್ಯಾಕ್ಸ್ ಏರ್ಕ್ರಾಫ್ಟ್ ಸೇರಿದಂತೆ ಅಮೆರಿಕಾದಿಂದ ಪಡೆದ F-16 ಯುದ್ಧ ವಿಮಾನಗಳ ಜೊತೆಗೆ ಚೀನಾ ನಿರ್ಮಿತ ಯುದ್ಧ ವಿಮಾನಗಳು ಸೇರಿದ್ದವು. ಪಾಕಿಸ್ತಾನ ತನ್ನ ಭಾಗದಿಂದ ಚೀನಾದ PL-15 ಏರ್ ಟು ಏರ್ ಕ್ಷಿಪಣಿಗಳನ್ನು ಬಳಸಿ ಪ್ರತಿದಾಳಿ ನಡೆಸಲು ಪ್ರಯತ್ನಿಸಿದರೂ ಅವು ಯಾವುದೇ ಪ್ರಭಾವ ಬೀರುವಂತಾಗಲಿಲ್ಲ. ಹಿಂದಿನ ಅಸ್ತ್ರ ಮಾರ್ಕ್ I ಕ್ಷಿಪಣಿಯ ವ್ಯಾಪ್ತಿ 100 ಕಿಲೋಮೀಟರ್ಗಿಂತ ಹೆಚ್ಚು ಇದ್ದು ಅದರಲ್ಲಿ ಆಧುನಿಕ ಮಾರ್ಗದರ್ಶನ ಮತ್ತು ನ್ಯಾವಿಗೇಷನ್ ವ್ಯವಸ್ಥೆ ಅಳವಡಿಸಲಾಗಿದೆ. ಅಸ್ತ್ರ ಪ್ರಾಜೆಕ್ಟ್ನ ಯಶಸ್ಸಿನಲ್ಲಿ DRDO ವಿವಿಧ ಪ್ರಯೋಗಾಲಯಗಳ ಜೊತೆಗೆ 50ಕ್ಕೂ ಹೆಚ್ಚು ಸಾರ್ವಜನಿಕ ಹಾಗೂ ಖಾಸಗಿ ಕಂಪನಿಗಳು ಸಹ ಭಾಗವಹಿಸಿದ್ದವು. ಇವುಗಳಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಪ್ರಮುಖ ಪಾತ್ರ ವಹಿಸಿದೆ. ಅಸ್ತ್ರ ಮಾರ್ಕ್ II ಯಶಸ್ವಿಯಾಗಿ ಸರ್ವಿಸ್ಗೆ ಬಂದರೆ ಇದು ವಾಯುಪಡೆಯ ಹಸ್ತದಲ್ಲಿ ಇರುವ ಸಂಪೂರ್ಣ ಸ್ವದೇಶಿ ದೀರ್ಘ ವ್ಯಾಪ್ತಿ ಕ್ಷಿಪಣಿ ವ್ಯವಸ್ಥೆಯಾಗಲಿದೆ ಮತ್ತು ಭಾರತದ ಶತ್ರುಗಳಿಗೆ ಇದು ಸ್ಪಷ್ಟ ಎಚ್ಚರಿಕೆಯಾದಂತಾಗಲಿದೆ. ಚೀನಾ ತನ್ನ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿರ್ಮಾಣದ ಹಾದಿಯಲ್ಲಿದೆ ಎಂಬ ವರದಿಗಳು ಹೊರಬಂದಿದೆ. ಇದು ಚೀನಾದ ನೌಕಾಪಡೆಯ ಶಕ್ತಿಯಲ್ಲಿ ಮಹತ್ವದ ಮುಂದೂಡುವ ಹೆಜ್ಜೆಯಾಗಿ ಪರಿಗಣಿಸಲಾಗುತ್ತಿದೆ. 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಫ್ಯೂಜಿಯಾನ್ ತನ್ನ ಸಮುದ್ರ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಶೀಘ್ರದಲ್ಲೇ ಸೇವೆಗೆ ಸೇರ್ಪಡೆಯಾಗಲು ಸಿದ್ಧವಾಗಿದೆ. ಈ ನಡುವೆ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿರ್ಮಾಣ ಚೀನಾದ ಲಿಯಾವೋನಿಂಗ್ ಪ್ರಾಂತ್ಯದ ಡಾಲಿಯನ್ ಶಿಪ್ಯಾರ್ಡ್ನಲ್ಲಿ ಪ್ರಗತಿಯಲ್ಲಿದೆ ಎಂದು ಹಾಂಗ್ಕಾಂಗ್ ಆಧಾರಿತ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿದೆ ಹಾಗೂ ಈ ವರದಿಯ ಉಪಗ್ರಹ ಚಿತ್ರಗಳನ್ನು ಪ್ರಕಟಿಸಿದೆ. ಚೀನಾ ಪ್ರಮುಖ ದೇಶಗಳಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ತಡವಾಗಿ ಅಳವಡಿಸಿಕೊಂಡ ರಾಷ್ಟ್ರವಾಗಿದ್ದರೂ ಈಗಾಗಲೇ 3 ಬೃಹತ್ ನೌಕಾಪಡೆಯ ಏರ್ಕ್ರಾಫ್ಟ್ ಹಡಗುಗಳನ್ನು ಹೊಂದಿದೆ. ಮೊದಲನೆಯದು ಲಿಯೋವೋನಿಂಗ್. ಇದು ಹಳೆಯ ಸೋವಿಯತ್ ಯುಗದ ಹಡಗನ್ನು ಪುನರ್ ರಚಿಸಿ 2012ರಲ್ಲಿ ಚೀನಾ ತನ್ನ ಸೇವೆಗೆ ಸೇರಿಸಿಕೊಂಡಿತ್ತು. ಎರಡನೆಯದು ಶಾಂಡಾಂಗ್. ಇದು ಚೀನಾದ ಮೊದಲ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದ್ದು 2019ರಲ್ಲಿ ಕಾರ್ಯನಿರ್ವಹಣೆಗೆ ಬಂದಿತ್ತು. ಮೂರನೆಯದು ಫ್ಯೂಜಿಯಾನ್. ಇದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ. ಚೀನಾದ ರಕ್ಷಣಾ ವಕ್ತಾರ ಜಾಂಗ್ ಶಿಯಾವೋ ಗಾಂಗ್ ಅವರ ಪ್ರಕಾರ ಫ್ಯೂಜಿಯಾನ್ ಹಡಗಿನಲ್ಲಿ J-15T, J-35 ಹಾಗೂ ಕಾಂಗ್ಜಿಂಗ್ 600 ಯುದ್ಧ ವಿಮಾನಗಳು ಕ್ಯಾಟ್ಪಲ್ಟ್ ಸಹಿತ ಟೇಕ್ ಆಫ್ ಮತ್ತು ಅರೆಸ್ಟೆಡ್ ಲ್ಯಾಂಡಿಂಗ್ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಫ್ಯೂಜಿಯಾನ್ ಅಮೆರಿಕಾದ USS ಗೆರಾಲ್ಡ್ R. ಫೋರ್ಡ್ ಹಡಗಿನಂತೆಯೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ಸ್ EMALS ತಂತ್ರಜ್ಞಾನವನ್ನು ಹೊಂದಿದೆ. ಆದರೆ ಇತರೆ 3 ಕ್ಯಾರಿಯರ್ಗಳಂತೆ ಫ್ಯೂಜಿಯಾನ್ ಸಹ
ಸಾಮಾನ್ಯ ಇಂಧನ ಕನ್ವೆನ್ಷನಲ್ ಪವರ್ ಮೂಲಕವೇ ಕಾರ್ಯನಿರ್ವಹಿಸುತ್ತದೆ. ಹೊಸ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಮಾತ್ರ ಅಣುಶಕ್ತಿ ನ್ಯೂಕ್ಲಿಯರ್ ಪ್ರೊಪಲ್ಷನ್ ಮೂಲಕ ಚಲಿಸುವ ಸಾಧ್ಯತೆ ಇದೆ. ಇದರಿಂದ ಹಡಗಿನ ದೀರ್ಘ ಪ್ರಯಾಣ ಶಕ್ತಿ ಹೆಚ್ಚಾಗುವುದರೊಂದಿಗೆ ಆಧುನಿಕ ಯುದ್ಧ ಮತ್ತು ಸಂವಹನ ವ್ಯವಸ್ಥೆಗಳಿಗೆ ಹೆಚ್ಚು ವಿದ್ಯುತ್ ಪೂರೈಕೆ ದೊರೆಯುತ್ತದೆ ಎಂದು ವರದಿ ಹೇಳುತ್ತದೆ. ಇದರಲ್ಲಿಯೂ ಸಹ ಫ್ಯೂಜಿಯಾನ್ನಂತೆಯೇ ಇಮಾಲ್ಸ್ ಲಾಂಚ್ ಮತ್ತು ಅರೆಸ್ಟೆಡ್ ಲ್ಯಾಂಡಿಂಗ್ ಸಿಸ್ಟಮ್ ಅಳವಡಿಸುವ ಸಾಧ್ಯತೆ ಇದೆ. ರಕ್ಷಣಾ ವಿಶ್ಲೇಷಕರ ಪ್ರಕಾರ ಅಮೆರಿಕಾದೊಂದಿಗೆ ಉದ್ವಿಗ್ನತೆ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಚೀನಾ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ನಿರ್ಮಿಸುವ ಸಾಧ್ಯತೆ ಇದೆ ಹಾಗೂ ತನ್ನ ನೌಕಾಪಡೆಯ ಹಾಜರಾತಿಯನ್ನು ಜಾಗತಿಕ ಸಮುದ್ರ ಮಾರ್ಗಗಳಲ್ಲಿ ಬಲಪಡಿಸಲು ಮುಂದಾಗಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.